ಹಾಲೆಲೂಯ. ಥ್ಯಾಂಕ್ ಯು. ಇವತ್ತು ದೇವರಿನ ಜೊತೆ ಮಾತಾಡುವಂತನಿದ್ದಾನೆ. ಯಾವ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಆತನಿಗೆ ಸಲ್ಲಿಸಬೇಕು, ನಿಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿ ಇರಬೇಕು, ಆ ಪ್ರಾರ್ಥನೆಯಲ್ಲಿ ಎಂಥ ಬಲವಾಗಿರ್ಬೇಕಂತ ದೇವರು ನಿಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ಈ ವಾಕ್ಯ ಭಾಗವನ್ನು ನೀವು ನೋಡುವಾಗ ಯೇಸು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಾನೆ. ನೀವು ಯಾವಾಗ ವಾಕ್ಯವನ್ನು ಓದಿ ಪ್ರಾರ್ಥನೆಗೆ ಹೋಗುವಾಗ ನಿಮಗೆ ಬಲವಾದ ಭರವಸೆ ಬರುವಂಥದ್ದಾಗಿದೆ. ಯಾಕಂದರೆ ವಾಕ್ಯದ ಮೂಲಕವಾಗಿ ನೀವು ಹಿಡಿದು ದೇವರನ್ನು ಪ್ರಾರ್ಥಿಸುವಾಗ ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುವಂಥದ್ದಾಗಿದೆ. ನೀವು ಒಂದೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುವಾಗ ಆ ವಾಕ್ಯದ ಭಾಗದಲ್ಲಿ ನೀವು ಹೇಳಬೇಕು, ಆ ವಾಕ್ಯಗಳನ್ನು ನೀವು ರಿವೀಲ್ ಮಾಡಬೇಕು, ಆ ವಾಕ್ಯಗಳು ಪ್ರತಿನಿತ್ಯ ಹೇಳಬೇಕು. ಇವತ್ತು ನಿನಗೆ ಸಾಲದ ಸಮಸ್ಯೆ ಇದ್ದರೆ ದೇವರು ಯಾವ ವಾಕ್ಯವಿಟ್ಟಿದ್ದಾನೆ, ಯಾವ ವಾಕ್ಯಕ್ಕಾಗಿ ನಾನು ನೋಡಬೇಕು, ನೀನು ಧನವಂತನಾಗಬೇಕು, ನಿನಗೆ ಘನ ಬೇಕು, ನಿನಗೆ ಎಲ್ಲಿ ಹೋದರೂ ಮರೆಯದೆ ಬೇಕಾದರೆ ಯಾವ ವರವಿಟ್ಟಿದ್ದಾನೆ, ಯಾವ ವಾಕ್ಯ ನನಗಾಗಿ ಇಟ್ಟಿದ್ದಾನೆ ಅಂತೇಳಿ ನೀವು ಆ ಹೃದಯದಲ್ಲಿ ಅಳವಡಿಸಬೇಕು. ಆವಾಗ ದೇವರು ನಿಮ್ಮ ಮಾತುಗಳಿಗೆ ಕೇಳುವಂತನಾಗಿದ್ದಾನೆ. ನಾವು ಎಷ್ಟೇ ಪ್ರಯಾಸ ಪಟ್ಟರೂ ಮೊದಲನೇದಾಗಿ ಪ್ರಾರ್ಥನೆ ನೋಡ್ತೇವೆ. ಈ ಪ್ರಾರ್ಥನೆ ಕುರಿತಾಗಿ ನೋಡ್ತೇವೆ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ಪ್ರಾರ್ಥನೆ ಏನಿರುತ್ತೆ ನಾವು ಸಾಧಾರಣವಾಗಿ ಮಾಡ್ತೇವೆ, ಏನೋ ಪ್ರಾರ್ಥಿಸಬೇಕಲ್ಲ ಅಂತೇಳಿ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಮತ್ತು ಇನ್ನೊಂದು ಜಾವದಲ್ಲಿ ಏನಿರ್ತದೆ, ನಮ್ಮ ಹೃದಯದ ಭಾರಗಳಿಂದ ನಾವು ಪ್ರಾರ್ಥಿಸುತ್ತೇವೆ. ಇನ್ನೊಂದು ಪ್ರಾರ್ಥನೆ ಏನಾಗುತ್ತೇವೆ, ಬಲವಾಗಿ ನಂಬಿಕೆ ಉಳ್ಳ ಪ್ರಾರ್ಥನೆ ಇರುತ್ತೆ. ಈ ಬಲವಾದ ನಂಬಿಕೆ ಪ್ರಾರ್ಥನೆ ಯೇಸುವಿಗೆ ತುಂಬ ಇಷ್ಟವಾಗಿತ್ತು. ನಾವು ಯಾವಾಗ ಬಲವಾಗಿ ನಮ್ಮ ಕಣ್ಣೀರು ಇಲ್ಲದೆ, ನಾವು ಒಣ ನಂಬಿಕೆ ಇಲ್ಲದೆ ಬಲವಾಗಿ ಪ್ರಾರ್ಥನೆ ಅಂದರೆ ಬಲವಾದ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸಿದಾಗ ಆತನು ನಿಮ್ಮನ್ನು ಮುಟ್ಟುವಂಥ ದೇವರಾಗಿದ್ದಾನೆ. ಆ ಬಲವಾದ ಪ್ರಾರ್ಥನೆ ನಿಮ್ಮಲ್ಲಿ ಯಾವಾಗ ಕಾರ್ಯ ಮಾಡ್ತದಂದ್ರೆ ಸತ್ಯವೇದವು, ಪವಿತ್ರ ಬೈಬಲ್ ಓದಿದಾಗ, ದ ಹೋಲಿ ಬೈಬಲ್ ನೀವು ಓದಿದಾಗ ಆ ಪ್ರಯಾಣದಲ್ಲಿ ನಿಮ್ಮ ಜೊತೆ ಯೇಸು ಮಾತಾಡುವಂತನಿದ್ದಾನೆ. ಆ ಮಾತಾಡಿದಾಗ ನೀವು ತಂದೆ ಹತ್ರ ಹೋಗಿ ವಿಜ್ಞಾಪನೆ ಏನೇ ಮಾಡ್ತಿರಲ್ಲ, ಆ ವಿಜ್ಞಾಪನೆಗೆ ನಿಮಗೆ ಸದೃತ್ತರ ಅಂದರೆ ಆಶೀರ್ವಾದವನ್ನು ಸಿಗುವಂಥದ್ದಾಗಿದೆ. ಆ ಆಶೀರ್ವಾದ ಮೂಲಕ ನೀವು ಲೋಕದಲ್ಲಿ ಜಯಿಸುವಂತರಾಗಿದ್ದೀರಿ. ಆ ಆಶೀರ್ವಾದ ಮೂಲಕ ಈ ಲೋಕದಲ್ಲಿ ನೀವೇನು ಮಾಡ್ತೀರಿ, ಕಾರ್ಯಗಳು ಮಾಡುವಂತರಾಗಿದ್ದೀರಿ. ಯಾವ ಕಾರ್ಯ? ಪವಿತ್ರಾತ್ಮನ ಕಾರ್ಯಗಳು, ಆತ್ಮಿಕ ಲೋಕದಲ್ಲಿ ಬೆಳೆಯುವಂಥ ಕಾರ್ಯ, ಕಣ್ಣಿಗೆ ಕಾಣದ ಒಂದು ಆತ್ಮಿಕವಾದ ಹೊಸ ಜೀವನದಲ್ಲಿ ನೀವು ಪ್ರವೇಶವಾಗ್ತೀರಿ. ಅದೇ ಪ್ರಾರ್ಥನೆಯಿಂದ, ಅದರಿಂದ ಆ ಪ್ರಾರ್ಥನೆಯಿಂದ ನೀವು ಅಷ್ಟು ಬಲಶಾಲಿ ಆಗ್ತೀರಿ. ನೀವು ದೈಹಿಕವಾಗಿ ಬಲವಿಲ್ಲ, ಆತ್ಮಿಕವಾಗಿ ಬಲವಾಗ್ತೀರಿ. ಆತ್ಮಿಕವಾಗಿ ನಿಮ್ಮಲ್ಲಿ ಅದು ಉರಿಯುವ ಜ್ವಾಲೆ ಉರಿಯುತ್ತಾ ಬರುತ್ತೆ. ಆ ಬಲವಾದ ಆತ್ಮಿಕ ಬಲದಲ್ಲಿ ನೀವು